ದೇಶದ ರಾಜಕಾರಣವನ್ನು ಮಾಡ್ತಾ ಇದೆ. ಮಾಜಿ ಪ್ರಧಾನಿ ಮಗನಾಗಿ ಒತ್ತುವರಿ ನಾನು ಮಾಡಬೇಕಾ? ಆ 4 ಎಕರೆ ಜಮೀನನ್ನ ಒತ್ತುವರಿ ನಾನು ಮಾಡ್ತೀನ? ಒಬ್ಬ ಪ್ರಧಾನಮಂತ್ರಿಗಳ ಮಗನಾಗಿ ಮಂಡ್ಯದಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಒಬ್ಬ ಕುಮಾರಸ್ವಾಮಿಯನ್ನ ಸೈಲೆಂಟ್ ಮಾಡುವಂತ ಯತ್ನ ಇದು ಅಂತೇಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿಡಿ ಪೆನ್ ಡ್ರೈವ್ ತಯಾರಕರಿದ್ದಾರಂತೆ. ಕಾಂಗ್ರೆಸ್ ಸಚಿವರೇ ಈ ಮಾತುಗಳನ್ನ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಿಂಗಂತ ವಾಗ್ದಾಳಿ ಮಾಡಿದ್ದಾರೆ. ಯಾವ ತನಿಖೆ ಮಾಡ್ತಿದ್ದಾರೆ? ಸಿಎಂಗೆ ಮಾಹಿತಿ ಇಲ್ವಾ? ಇದು ಯಾರ ಮನೆ ಮೇಲೆ ರೇಡ್ ಮಾಡ್ತಿದ್ರು? ಏನೇನ್ ಸಿಕ್ತು? ಕುಮಾರಸ್ವಾಮಿ ಅವರು ಹೇಳಿರುವಂತ ಮಾತಿದು. ಚೆಲುವರಾಯಸ್ವಾಮಿ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಜೋಕರ್ಗೆ ಉತ್ತರವನ್ನು ನಾನು ಕೊಡಬೇಕಾ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಚೆಲುವರಾಯಸ್ವಾಮಿ ಒಬ್ಬರು ಮಂತ್ರಿ, ಈ ಕರ್ನಾಟಕದ ಸರ್ಕಾರದ ಓರ್ವ ಮಂತ್ರಿ. ಕುಮಾರಸ್ವಾಮಿಯವರು ಚೆಲುವರಾಯಸ್ವಾಮಿಯವರ ಬಗ್ಗೆ ಏನ್ ಹೇಳಿದ್ದಾರೆ? ಆ ಜೋಕರ್ ಬಗ್ಗೆ ನಾನು ಉತ್ತರ ಕೊಡಬೇಕಾ ಅನ್ನೋದನ್ನ ಹೇಳಿದ್ದಾರೆ. ಅರ್ಥ ಇಲ್ಲ, ನಾನು ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಐಐಟಿ ಅಂದ್ರೆ ಏನು ಅಂತ ಅರ್ಥ ಅವ್ರಿಗೆ ಗೊತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಭರಿತರಾಗಿ ಮಾತಾಡಿದ್ದಾರೆ. ಏನೇನ್ ಹೇಳಿದ್ದಾರೆ ಹಾಗಾದ್ರೆ ಒಂದೊಂದಾಗಿ ನೋಡ್ತಗೊಂಡು ಬನ್ನಿ. ನಂದು ವೈಯಕ್ತಿಕವಾಗಿ ಯಾತಕ್ಕೆ ನಾನಿವತ್ತು ಈ ಸರ್ಕಾರಗಳಿಂದ ನನ್ನ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ, ಏನು ಅಕ್ರಮ ಮಾಡಿದ್ದೀನಿ ಅಂತ. 40 ವರ್ಷದಿಂದ ಒಂದು ಆಸ್ತಿ ಮಾಡಿದ್ರೆ ಈಗ ನಾನು ಅದಂತೂ 4 ಎಕರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಬಾರಿ ಕೇಂದ್ರದ ಮಂತ್ರಿ, ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಯಾವ ಪುಡ್ಕೋಸಿ 4 ಎಕರೆನ ಒತ್ತುವರಿ ಮಾಡ್ಬೇಕಾ ನಾನು? ಈ ತನಿಖೆ ಅಂತ ಏನು ಹೊರಟಿದ್ದಾರೆ, ಪೊಲೀಸ್ ಇಲಾಖೆಯವರು ನೋಟಿಸ್ ಕೊಡಕ್ ಸಾಧ್ಯನಾ? ಪೊಲೀಸ್ ಇಲಾಖೆಯಿಂದ ನೋಟಿಸು 40 ವರ್ಷ 50 ವರ್ಷದಿಂದ ಯಾರು ಭೂ ಪಂಚರಾತಿ ಮಾಡಿ ತೆಗೆದುಕೊಂಡು ಭೂ ಮಂಜೂರಾತಿಲಿ ಅದನ್ನ ಹಿಂದಿಂದ ಯಾರ್ಯಾರಿಗೆ ಮಾರಾಟ ಮಾಡ್ಕೊಂಡ್ ಬಂದವ್ರೆ ಆ ಪ್ರೋಸೆಸ್ಗೆ ಅಡಿಷನಲ್ ಎಸ್ಪಿನ ತನಿಖಾಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ರೆವಿನ್ಯೂ ಮ್ಯಾಟರ್ನ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಇತಿಹಾಸದಲ್ಲಿ ನೀವು ಯಾವ ತನಿಖೆ ಬೇಕಾದ್ರೂ ಮಾಡಿ. ಯಾವ್ದಾದ್ರು ಈಗ ಟ್ರಂಪ್ ಬಹಳ ಸ್ಪೀಡ್ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಯಾವ್ದಾರ ಒಂದು ತನಿಖಾ ಸಂಸ್ಥೆ ತಗೊಂಬಂದ್ ಮಾಡಿ. ತಯಾರಾಗಿದ್ದೇನೆ ಸಿದ್ದರಾಮಯ್ಯನವರೇ. ಸಿಡಿ ಪಿಡಿ ಏನೋ ಅವೆಲ್ಲ ಪೆನ್ ಡ್ರೈವ್ ಯಾರ ಮನೇಲಿದೆ ಅದನ್ನ ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಈ ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರ ಬಗ್ಗೆ ಏನ್ ಮಾತಾಡಿದ್ರು, ಅದಾದ್ಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆನೇ ಇಲ್ವಾ? ಯಾತಕ್ಕಿಷ್ಟು ಗಾಬರಿ ಡೆಲ್ಲಿಗೆ ಹೋಗೋದು? ನೋಡಿ, ಪೆನ್ ಡ್ರೈವ್ನ ಬಿಟ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ದಯವಿಟ್ಟು ನಿಲ್ಸಿ ಅನ್ನೋದು ಯಾಕೆ? ಈಗ ರಾಜಣ್ಣನ ಮಗ ಮೊದಲು ಪೆನ್ ಡ್ರೈವ್ ಅಂದ್ರು, ಆಮೇಲೆ ಸುಪಾರಿ ಕೊಟ್ಟರು 70 ಲಕ್ಷಕ್ಕೆ ಅಂದ್ರು. ನವೆಂಬರ್ನಲ್ಲಿ ಆದಂತ ಘಟನೆ ಅವರ ಹೇಳೋ ಪ್ರಕಾರ ಮಾರ್ಚ್ ತಿಂಗಳವರೆಗೆ ಯಾತಕ್ಕೆ ಆ ಘಟನೆಯನ್ನ ಮುಚ್ಚಿಟ್ಟಿದ್ರು? ನವೆಂಬರ್ ಆದಂತ ಒಂದು ಪ್ರಕರಣ ಇವ್ರು ಯಾರು ಕೊಡಿದ್ರು? ಅವ್ರು ಯಾರಕ್ಕೆ ಸಫಾರಿ ಕೊಟ್ಟರು? ಸುಪಾರಿರೋ ಇದೆಲ್ಲ ದೊಡ್ಡ ಇತಿಹಾಸ. ಅದಕ್ಕೆ ಹೇಳಿದ್ದು ಒಂದು ಪ್ಯಾನಿಡೇ ಮೂವಿ ಮಾಡಬಹುದು ಅಂತ. ಯಾವ ಜೋಕರ್ ಹೇಳಿದ್ದು? ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದೇದು ಐಐಟಿನೂ ಹೇಳೋರಲ್ವಾ? ಐಐಟಿ ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ ಐಐಟಿ ಅಂದ್ರೆ ಏನು ಅಂತ. ದೇಶದ ರಾಜಕಾರಣವನ್ನು ಮಾಡ್ತಾ ಇದೆ. ಮಾಜಿ ಪ್ರಧಾನಿ ಮಗನಾಗಿ ಒತ್ತುವರಿ ನಾನು ಮಾಡಬೇಕಾ? ಆ 4 ಎಕರೆ ಜಮೀನನ್ನ ಒತ್ತುವರಿ ನಾನು ಮಾಡ್ತೀನ? ಒಬ್ಬ ಪ್ರಧಾನಮಂತ್ರಿಗಳ ಮಗನಾಗಿ ಮಂಡ್ಯದಲ್ಲಿ ಹಿಂಗಂತ ಹೇಳಿದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಒಬ್ಬ ಕುಮಾರಸ್ವಾಮಿಯನ್ನ ಸೈಲೆಂಟ್ ಮಾಡುವಂತ ಯತ್ನ ಇದು ಅಂತೇಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿಡಿ ಪೆನ್ ಡ್ರೈವ್ ತಯಾರಕರಿದ್ದಾರಂತೆ. ಕಾಂಗ್ರೆಸ್ ಸಚಿವರೇ ಈ ಮಾತುಗಳನ್ನ ಹೇಳಿದ್ದಾರೆ.
ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಿಂಗಂತ ವಾಗ್ದಾಳಿ ಮಾಡಿದ್ದಾರೆ. ಯಾವ ತನಿಖೆ ಮಾಡ್ತಿದ್ದಾರೆ, ಸಿಎಂಗೆ ಮಾಹಿತಿ ಇಲ್ವಾ, ಇದು ಯಾರ ಮನೆ ಮೇಲೆ ರೇಡ್ ಮಾಡ್ತಿದ್ರು, ಏನೇನ್ ಸಿಕ್ತು, ಕುಮಾರಸ್ವಾಮಿ ಅವರು ಹೇಳಿರುವಂತ ಮಾತಿದು. ಚೆಲುವರಾಯ ಸ್ವಾಮಿ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಜೋಕರ್ಗೆ ಉತ್ತರವನ್ನು ನಾನು ಕೊಡಬೇಕಾ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಚೆಲುವರಾಯ ಸ್ವಾಮಿ ಒಬ್ಬರು ಮಂತ್ರಿ, ಈ ಕರ್ನಾಟಕದ ಸರ್ಕಾರದ ಓರ್ವ ಮಂತ್ರಿ. ಕುಮಾರಸ್ವಾಮಿಯವರು ಚೆಲುವರಾಯ ಸ್ವಾಮಿಯವರ ಬಗ್ಗೆ ಏನ್ ಹೇಳಿದ್ದಾರೆ, ಆ ಜೋಕರ್ ಬಗ್ಗೆ ನಾನು ಉತ್ತರ ಕೊಡಬೇಕಾ ಅನ್ನೋದನ್ನೇ ಹೇಳಿದ್ದಾರೆ. ಅರ್ಥ ಇಲ್ಲ, ನಾನು ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಐಐಟಿ ಅಂದ್ರೆ ಏನು ಅಂತ ಅರ್ಥ ಅವ್ರಿಗೆ ಗೊತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಭರಿತರಾಗಿ ಮಾತಾಡಿದ್ದಾರೆ. ಏನೇನ್ ಹೇಳಿದ್ದಾರೆ ಹಾಗಾದ್ರೆ ಒಂದೊಂದಾಗಿ ನೋಡ್ತಗೊಂಡು ಬನ್ನಿ. ನಂದು ವೈಯಕ್ತಿಕವಾಗಿ ಯಾತಕ್ಕೆ ನಾನಿವತ್ತು ಈ ಸರ್ಕಾರಗಳಿಂದ ನನ್ನ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ, ಏನು ಅಕ್ರಮ ಮಾಡಿದ್ದೀನಿ ಅಂತ. 40 ವರ್ಷದಿಂದ ಒಂದು ಆಸ್ತಿ ಮಾಡಿದ್ರೆ ಈಗ ನಾನು ಅದಂತೂ 4 ಎಕರೆ, ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಬಾರಿ ಕೇಂದ್ರದ ಮಂತ್ರಿ, ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ, ಯಾವ ಪುಡ್ಕೋಸಿ 4 ಎಕರೆನ ಒತ್ತುವರಿ ಮಾಡ್ಬೇಕಾ ನಾನು? ಈ ತನಿಖೆ ಅಂತ ಏನು ಹೊರಟಿದ್ದಾರೆ, ಪೊಲೀಸ್ ಇಲಾಖೆಯವರು ನೋಟಿಸ್ ಕೊಡಕ್ ಸಾಧ್ಯನಾ? ಪೊಲೀಸ್ ಇಲಾಖೆಯಿಂದ ನೋಟಿಸು 40 ವರ್ಷ 50 ವರ್ಷದಿಂದ ಯಾರು ಭೂ ಪಂಚರಾತಿ ಮಾಡಿ ತೆಗೆದುಕೊಂಡು ಭೂ ಮಂಜೂರಾತಿ ಅದನ್ನ ಹಿಂದಿಂದ ಯಾರ್ಯಾರಿಗೆ ಮಾರಾಟ ಮಾಡ್ಕೊಂಡ್ ಬಂದವ್ರೆ, ಆ ಪ್ರೋಸೆಸ್ಗೆ ಅಡಿಷನಲ್ ಎಸ್ಪಿನ ತನಿಖಾಧಿಕಾರಿಯಾಗಿ ಮಾಡಿರ್ತಕ್ಕಂಥದ್ದು ರೆವಿನ್ಯೂ ಮ್ಯಾಟರ್ನ ಇತಿಹಾಸದಲ್ಲಿ ಎಲ್ಲಾದರೂ ಇದೆಯಾ? ಇತಿಹಾಸದಲ್ಲಿ ನೀವು ಯಾವ ತನಿಖೆ ಬೇಕಾದ್ರೂ ಮಾಡಿ, ಯಾವ್ದಾದ್ರು ಈಗ ಟ್ರಂಪ್ ಬಹಳ ಸ್ಪೀಡ್ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಯಾವ್ದಾರ ಒಂದು ತನಿಖಾ ಸಂಸ್ಥೆ ತಗೊಂಬಂದ್ ಮಾಡಿ. ತಯಾರಾಗಿದ್ದೇನೆ ಸಿದ್ದರಾಮಯ್ಯನವರೇ. ಸಿಡಿ ಪಿಡಿ ಏನೋ ನಾವಲ್ಲ, ಪೆನ್ ಡ್ರೈವ್ ಯಾರ ಮನೇಲಿದೆ ಅದನ್ನ ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಈ ರಾಜ್ಯದಲ್ಲಿ, ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರ ಬಗ್ಗೆ ಏನ್ ಮಾತಾಡಿದ್ರು, ಅದಾದ್ಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆನೇ ಇಲ್ವಾ? ಯಾತಕ್ಕಿಷ್ಟು ಗಾಬರಿ ಡೆಲ್ಲಿಗೆ ಹೋಗೋದು? ನೋಡಿ, ಪೆನ್ ಡ್ರೈವ್ನ ಬಿಟ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ದಯವಿಟ್ಟು ನಿಲ್ಸಿ ಅನ್ನೋದು ಯಾಕೆ? ಈಗ ರಾಜಣ್ಣನ ಮಗ ಮೊದಲು ಪೆನ್ ಡ್ರೈವ್ ಅಂದ್ರು, ಆಮೇಲೆ ಸುಪಾರಿ ಕೊಟ್ಟರು 70 ಲಕ್ಷಕ್ಕೆ ಅಂದ್ರು. ನವೆಂಬರ್ನಲ್ಲಿ ಆದಂತ ಘಟನೆ ಅವರ ಹೇಳೋ ಪ್ರಕಾರ ಮಾರ್ಚ್ ತಿಂಗಳವರೆಗೆ ಯಾತಕ್ಕೆ ಘಟನೆಯನ್ನು ಮುಚ್ಚಿಟ್ಟಿದ್ರು? ನವೆಂಬರ್ ಆದಂತ ಒಂದು ಪ್ರಕರಣ, ಇವ್ರು ಯಾರು ಕೊಡಿದ್ರು? ಅವ್ರು ಯಾರಕ್ಕೆ ಸಫಾರಿ ಕೊಟ್ಟರು? ಸುಪಾರಿರೋ ಇದೆಲ್ಲ ದೊಡ್ಡ ಇತಿಹಾಸ. ಅದಕ್ಕೆ ಹೇಳಿದ್ದು ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಬಹುದು ಅಂತ. ಯಾವ ಜೋಕರ್ ಹೇಳಿದ್ದು? ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕಾ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದೇದು ಐಐಟಿನೂ ಹೇಳೋರಲ್ವಾ? ಐಐಟಿ ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ ಐಐಟಿ ಅಂದ್ರೆ ಏನು ಅಂತ